ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಮುಂದುವರಿತಾ ಇದೆ. ಮಳೆಗೆ ಪುತ್ತೂರು ನಗರಸಭೆ ಕಾಂಪೌಂಡ್ ಕುಸಿತವಾಗಿದೆ. 3 ಆಟೋ ಮೇಲೇನೆ ಕುಸಿದು ಬಿದ್ದಿದೆ ಕಾಂಪೌಂಡ್. 3 ಆಟೋಗಳಿಗೆ ಹಾನಿಯಾಗಿದೆ. ಆದರೆ ಪ್ರಾಣಹಾನಿ ಅಂತದೇನಿಲ್ಲ, ದುರಂತ ತಪ್ಪಿದೆ. ಎಲ್ಲಿ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ನಗರಸಭೆಯ ಕಾಂಪೌಂಡ್, ನಗರಸಭೆ ಕಚೇರಿ ಇರುತ್ತಲ್ಲ, ಆ ಕಚೇರಿಯ ಕಾಂಪೌಂಡ್ ಕುಸಿದು ನೋಡಿ, ಕಾಂಪೌಂಡ್ ಪಕ್ಕದಲ್ಲೇ ಆಟೋಗಳು ನಿಲ್ಲಿಸಿದ್ರು ಅಂತ ಅನಿಸುತ್ತೆ. ಹಾಗಾಗಿ ಕಾಂಪೌಂಡ್ ಕುಸಿತಾ ಇದ್ದಂಗೆ ಆಟೋಗಳೆಲ್ಲ ಡ್ಯಾಮೇಜ್ ಆಗಿದೆ. ಬಟ್ ಪ್ರಾಣಹಾನಿ ಅಂತಕ್ಕಂಥದ್ದು ಏನೂ ಆಗಿಲ್ಲ. ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯಿಂದಾದ ಅವಾಂತರ. ಹಂಗೆ ನೋಡೋಕ್ಕೋದ್ರೆ ಮುಂಗಾರು ಮಳೆ ಶುರುವಾಗಿರೋದೆ ನಿನ್ನೆಯಿಂದ. ಪೂರ್ವ ಮುಂಗಾರು ಬರ್ತಾ ಇತ್ತು ಆಗಾಗ್ಗೆ. ಬಟ್ 1 ಮಳೆ 2 ಮಳೆಗೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನೇಕ ಅನಾಹುತಗಳು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಖಪಾಲ್, ಹಾಗೆ ನೋಡೋಕ್ಕೋದ್ರೆ ನಿಮಗೆ ಮಳೆ ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ಆರಂಭನೇ ಆಗಿಲ್ಲ. ಆರಂಭಿಕ ಮಳೆಗೆ ಈ ಡ್ಯಾಮೇಜ್ಗಳೆಲ್ಲ ಆಗಿದೆ. ಸೊ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಏನೇನು ಹಾನಿಯಾಗಿದೆ, ಏನು ವರದಿಯಾಗ್ತಾ ಇದೆ? ಅರವಿಂದ್, ಇವತ್ತು ಬೆಳಿಗ್ಗಿನಿಂದಲೂ ನಿರಂತರವಾಗಿ ಗಾಳಿ ಮಳೆ ಬರ್ತಾ ಇರುವಂತದ್ದು. ಅದರಲ್ಲೂ ಇವತ್ತು ರೆಡ್ ಅಲರ್ಟ್ ಇರುವಂತ ಕಾರಣಕ್ಕಾಗಿ ಹೆಚ್ಚಿನ ಮಳೆ ಆಗುತ್ತೆ ಅನ್ನುವಂತ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಹಾಗಾಗಿ ನಿನ್ನೆ ರಾತ್ರಿ ಆರಂಭಗೊಂಡಿದೆ. ಆದರೆ ಇವತ್ತು ಮುಂಜಾನೆಯಿಂದಲೂ ನಿರಂತರವಾಗಿ ಗಾಳಿ ಮಳೆ ಸುರಿತಾ ಇದೆ. ಹಾಗಾಗಿ ಕೆಲವು ಕಡೆಗಳಲ್ಲಿ ಅವಾಂತರಗಳಾಗಿದೆ. ಮಂಗಳೂರಿನ ಹೊರವಲಯದ ಕುಕ್ಕೆ ಸುಬ್ರಹ್ಮಣ್ಯ ಸಮೀಪದ ಒಂದು ಘಟನೆ ಆಗಿರುವಂತದ್ದು. 4 ಕಾರ್ನಲ್ಲಿ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಅಲ್ಲೇ ರಸ್ತೆ ಮಧ್ಯದ ಸಮೀಪದಲ್ಲಿದ್ದಂತ ಮರ ಕಾರ್ನ ಮೇಲೆ ಬಿದ್ದಿರುವಂತದ್ದು. ಮರ ಬಿದ್ದ ಕಾರಣಕ್ಕೆ ಕಾರ್ನೊಳಗೆ ಅವರು ಪ್ರಯಾಣಿಕರು ಸಿಲುಕಾಕೊಂಡಿದ್ರು. ಆದ್ರೆ ಯಾರಿಗೂ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯಗಳಾಗಿಲ್ಲ. ತಕ್ಷಣ ಸ್ಥಳೀಯರೆಲ್ಲ ಸೇರಿ ಅವ್ರನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡಿದ್ದಾರೆ. ಓರ್ವ ಚಾಲಕ, 2 ಮಹಿಳೆಯರು ಮತ್ತೆ ಒಂದು ಮಗುವಿದ್ದಂತ ಕಾರು. ಸಣ್ಣ ಪುಟ್ಟ ಗಾಯಗಳಾಗಿದೆ ಬಿಟ್ರೆ ಬೇರೆ ಯಾವುದೇ ರೀತಿಯಾದಂತಹ ತೊಂದರೆಗಳಾಗಿಲ್ಲ. ಜಿಲ್ಲೆಯ ಕಡಬ ತಾಲೂಕಿನ ನೂಜಿಬಾಲ್ತಿಲ ಅನ್ನುವಂತ ಪ್ರದೇಶದಲ್ಲಿ ಇದು ನಡೆದಿರುವಂತದ್ದು. ಕುಕ್ಕೆ ಸುಬ್ರಹ್ಮಣ್ಯದಿಂದ ಅವರು ಧರ್ಮಸ್ಥಳಕ್ಕೆ ತೆರಳುತ್ತಿದ್ದಂತ ಕಾರು ಇದು. ಆ ಸಂದರ್ಭದಲ್ಲಿ ಈ ಘಟನೆ ಆಗಿರುವಂತದ್ದು. ಅದರ ಜೊತೆಗೆ ಪುತ್ತೂರಿನ ನಗರಸಭೆಯ ಕಾಂಪೌಂಡ್ ಕುಸಿದು ಬಿದ್ದು 3 ಆಟೋಗಳಿಗೆ ತೊಂದರೆ ಆಗಿರುವಂತದ್ದು, ಹಾನಿಯಾಗಿರುವಂತದ್ದು. ಅಲ್ಲಿ ಕಾಂಪೌಂಡ್ ನ ಸಮೀಪದಲ್ಲೇ ಆಟೋ ಪಾರ್ಕ್ ಇರುವಂತದ್ದು. ಅದರಲ್ಲಿ ಸಾಕಷ್ಟು ಆಟೋಗಳು ಪಾರ್ಕಿಂಗ್ ಅಲ್ಲಿ ನಿಂತಿತ್ತು. ಆ ಸಂದರ್ಭದಲ್ಲಿ ಯಾರು ಚಾಲಕರು ಅದರ ಒಳಗೆ ಇರಲಿಲ್ಲ. ಏಕಾಏಕಿಯಾಗಿ ಮಳೆ ಬಂದಂತ ಸಂದರ್ಭದಲ್ಲಿ ಕಾಂಪೌಂಡ್ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಆ ಸಂದರ್ಭದಲ್ಲಿ 3 ಆಟೋಗಳಿಗೆ ಸಂಪೂರ್ಣ ಜಖಮ್ ಆಗಿರುವಂತದ್ದು, ಹಾನಿಯಾಗಿದೆ. ಹಾಗಾದ್ರೆ ಆ ಸಂದರ್ಭದಲ್ಲಿ ಯಾರು ಅದರ ಒಳಗೆ ಇರದಿರುವುದರಿಂದ ಯಾವುದೇ ರೀತಿಯಾದಂತ ತೊಂದರೆಗಳಾಗಿಲ್ಲ. ಈ ರೀತಿಯಾಗಿ ಸಣ್ಣ ಪುಟ್ಟ ಪ್ರಕರಣಗಳು ಅಲ್ಲಲ್ಲಿ ಆಗಿರುವಂತದ್ದು. ಕೆಲವೊಂದು ಕಡೆಗಳಲ್ಲಿ ನೀರು ನುಗ್ಗಿರುವಂತದ್ದು, ಅಡಿಕೆ ತೋಟಗಳಿಗೆ ನೀರು ನುಗ್ಗಿರುವಂತ ಪ್ರಕರಣ ಬೆಳಕಿಗೆ ಬಂದಿದೆ. ಸಾಕಷ್ಟು ಕಡೆಗಳಲ್ಲಿ ಸಣ್ಣ ಪ್ರಮಾಣದ ಅವಾಂತರಗಳಾಗಿರುವಂತದ್ದು. ರೈಟ್, ಥ್ಯಾಂಕ್ ಯು ಸುಖಪಾಲ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸಾಕಷ್ಟು ಸುದ್ದಿಗಳು ಬರ್ತಾ ಇದೆ ಮಂಗಳೂರು ಭಾಗದಿಂದ, ಮಳೆಯಿಂದ ಅನಾಹುತ.